ಎಸಿದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಡಿನ್ನರ್ ಪಾರ್ಟಿಯಲ್ಲಿ ಸರ್ಕಾರಿ ನೌಕರರು ಕಿರಿಕ್ ಮಾಡಿದ್ರು. ಇವರೇನು ಸರ್ಕಾರಿ ನೌಕರರು ಅಥವಾ ಗೂಂಡಾಗಳು ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿದ್ರ? ಅಲ್ಲಿ ಸರ್ಕಾರಿ ನೌಕರರು ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಇವತ್ತು ಸುದ್ದಿಯನ್ನ ಬಿತ್ತರಿಸಿದೆ. ಗ್ಯಾರಂಟಿ ನ್ಯೂಸ್ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಯಾದಗಿರಿಯ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಿದ್ದಂತ ಗಲಾಟೆ ಪ್ರಕರಣದ ತನಿಖೆಗೆ ತಂಡ ನೇಮಿಸಿದ್ದಾರೆ ಡಿ ಹರ್ಷಲ್ ಭೋಯರ್. ಜಿಲ್ಲಾ ಕ್ರೀಡಾಂಗಣದಲ್ಲಿ ಗಲಾಟೆ ವಿಚಾರ ಗಮನಕ್ಕೆ ಬಂದಿದೆ. ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ತಂಡವನ್ನ ರಚನೆ ಮಾಡಲಾಗಿದೆ. ತನಿಖೆ ಬಳಿಕ ಪ್ರಕರಣದ ಸತ್ಯಾಂಶ ಬೆಳಕಿಗೆ ಬರಲಿದೆ ಅಂತ ಹೇಳಿದ್ದಾರೆ. ಯಾದಗಿರಿಯಲ್ಲಿ ಡಿಸಿ ಹರ್ಷಲ್ ಭೋಯರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಗ್ಯಾರಂಟಿ ನ್ಯೂಸ್ ವೆರಿ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಡಿನ್ನರ್ ಪಾರ್ಟಿಯಲ್ಲಿ ನೌಕರರು ಕಲಾವಿದರಿಗೆ ಹೇಗೆ ಬೇಕೋ ಹಾಗೆ ಮಾತಾಡೋದು, ಅವರನ್ನು ಹೊಡೆಯೋದಕ್ಕೆ ಹೋಗೋದು, ಆ ರೀತಿಯಾಗೆಲ್ಲ ಮಾಡಿದ್ರು. ಸೊ ಈ ವಿಚಾರವನ್ನ ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತಾರ ಮಾಡಿತ್ತು. ಅದಾದ ನಂತರ ಈಗ ಗ್ಯಾರಂಟಿ ನ್ಯೂಸ್ ಸುದ್ದಿಯ ಬೆನ್ನಲ್ಲೇ ಯಾದಗಿರಿ ಡಿಸಿ ಅವರಿಗೆ ಈ ವಿಚಾರ ಗೊತ್ತಾಗಿ ಒಂದು ತಂಡವನ್ನ ರಚನೆ ಮಾಡಿದ್ದೇವೆ. ಮಾಹಿತಿ ಬಂದ ನಂತರ, ವರದಿ ಬಂದ ನಂತರ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ನಾವು ನೋಡ್ತೀವಿ ಕೆಲವು ದಿನ ಮುಂಚೆ ಸ್ವಲ್ಪ ಸ್ಟೇಡಿಯಮಲ್ಲಿ ಕೆಲವು ನಮ್ಮ ಗೌರ್ಮೆಂಟ್ ಅಧಿಕಾರಿಗಳು ಇದು ಗಾಯನ ಪ್ರೋಗ್ರಾಮ್ ಎಲ್ಲ ಮಾಡಿದಾಗ ಸ್ವಲ್ಪ ಗಲಾಟೆ ಆಗೋದು ಪರಿಸ್ಥಿತಿ ಬಂದಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ. ನಾವು ಅದಕ್ಕೆ ಅಲ್ಲಿ ಯಾರು ಅದೇ ಆಯೋಜನೆ ಮಾಡಿದ್ದಾರೆ ಮತ್ತು ಯಾರ್ಯಾರು ಅಲ್ಲಿ ಇದ್ದರು ಮತ್ತು ಯಾರು ಅವ್ರದ್ದು ಸ್ವಲ್ಪ ಲಿಮಿಟ್ ಮೀರಿ ಅಥವಾ ಏನಾದರೂ ಡ್ರಿಂಕ್ಸ್ ಎಲ್ಲ ಆ ಥರನ ಮಾಡಿಕೊಂಡು ಗಲಾಟೆ ಮಾಡಿದ್ದಾರೆ, ಅದರ ಬಗ್ಗೆ ನಾವು ತನಿಖೆ ತಂಡ ಎಲ್ಲ ರಚನೆ ಮಾಡಿದ್ದೀವಿ. ಅದರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ನಮ್ಮ ಅತಿ ಹಿರಿಯ ಲೆವೆಲ್ದು ಅಧಿಕಾರಿ ಅವ್ರಿಗೆ ಕ್ಲಾಸ್ ಎ ಅಧಿಕಾರಿ ಅವ್ರಿಗೆ ನಾವು ತಂಡ ಅಧ್ಯಕ್ಷ ಮಾಡಿದ್ದೀವಿ. ಜೊತೆಗೆ PD ನಮ್ಮ DRDS ಜಿಲ್ಲಾ ಪಂಚಾಯತಿಂದ ಮತ್ತು ನಮ್ಮ PD DUDC ಲಕ್ಷ್ಮೀಕಾಂತ್ ಇವರು 3 ಜನದ್ದು ಒಂದು ತಂಡ ಮಾಡಿದ್ದೀವಿ. ಅವರು ಎಲ್ಲ ಇದಕ್ಕೆ ಆಗಿರೋದು ಕಾರಣ ಯಾರು ಆಯೋಜನೆ ಮಾಡಿದ್ದಾರೆ, ಅನುಮತಿ ಮತ್ತು ಅಲ್ಲಿ ಯಾರ್ಯಾರು ಭಾಗವಹಿಸಿದ್ರು, ಎಲ್ಲರ ವಿಷಯಕ್ಕೆ ಮತ್ತು ಏನೇನು ಹಾನಿಯಾಗಿದೆ ಅಥವಾ ಯಾರಿಗೆ ಅವರು ಅವಮಾನ ಮಾಡಿದ್ದಾರೆ ಅದರೆಲ್ಲರ ಬಗ್ಗೆ ಡಿಟೇಲ್ಡ್ ಒಂದು ಸಮೀಕ್ಷೆ ಮಾಡ್ತಾರೆ ಮತ್ತು ವರದಿ ಕೊಡ್ತಾರೆ. ಅದೇ ಆಧಾರದ ಮೇಲೆ ನಾವು ಅವ್ರ ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಇನ್ಕ್ವೈರಿ ಮತ್ತು ನಮ್ಮ ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ಪ್ರಕಾರ ಖಂಡಿತವಾಗಿ ಕ್ರಮ ತಗೊಳ್ತೀವಿ.